ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಇತಿಹಾಸ, ರೇಣುಕಾ ಯಲ್ಲಮ್ಮ ಟೆಂಪಲ್ ಹಿಸ್ಟ್ರಿ. ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೌದತ್ತಿ, ಸೊಂಡೆಟ್ಟಿ ಪಟ್ಟಣದ ಸಮೀಪದ ಯಲ್ಲಮ್ಮ ಗುಡ್ಡದಲ್ಲಿ ಸ್ಥಿತಿಯಾಗಿದೆ. ಈ ದೇವಾಲಯವು ರೇಣುಕಾ ಯಲ್ಲಮ್ಮ ತಾಯಿಗೆ ಸಮರ್ಪಿತವಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಸೇರಿದಂತೆ ಹಲವಾರು ರಾಜ್ಯಗಳಿಂದ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ತ್ರಿಶೂಲ ಸಂಕೇತ ಪೌರಾಣಿಕ ಹಿನ್ನೆಲೆ. ಯಲ್ಲಮ್ಮ ತಾಯಿ ಎಂದರೆ ರೇಣುಕಾದೇವಿ, ಅವರು ಮಹರ್ಷಿ ಜಮದಗ್ನಿ ಅವರ ಪತ್ನಿ ಹಾಗೂ ಪರಶುರಾಮನ ತಾಯಿ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಒಂದು ದಿನ ರೇಣುಕಾದೇವಿ ನದಿಗೆ ಹೋಗಿ ನೀರು ತರಲು ತಡವಾದ ಕಾರಣ ಜಮದಗ್ನಿ ಕೋಪಗೊಂಡು ತನ್ನ ಮಗ ಪರಶುರಾಮನಿಗೆ ತಾಯಿಯ ತಲೆ ಕತ್ತರಿಸಲು ಆದೇಶಿಸಿದರು. ಪಿತೃ ಆಜ್ಞೆಯನ್ನು ಪಾಲಿಸಿದ ಪರಶುರಾಮನು ತಾಯಿಯ ತಲೆ ಕತ್ತರಿಸಿದನು. ನಂತರ ಜಮದಗ್ನಿ ಸಂತೋಷಗೊಂಡು ಪರಶುರಾಮನಿಗೆ ವರ ನೀಡಲು ಸಿದ್ಧರಾದಾಗ, ಪರಶುರಾಮನು ತಾಯಿಯನ್ನು ಪುನರ್ಜೀವನಗೊಳಿಸುವಂತೆ ಕೇಳಿದನು. ತಲೆ ದೇಹಗಳನ್ನು ತಪ್ಪಾಗಿ ಜೋಡಿಸಿದ ಕಾರಣ ರೇಣುಕಾದೇವಿ ಯಲ್ಲಮ್ಮ ತಾಯಿ ರೂಪದಲ್ಲಿ ಪ್ರತ್ಯಕ್ಷಳಾದಳು ಎಂಬ ನಂಬಿಕೆ ಇದೆ. ಹಿಂದೂ ದೇವಾಲಯದ ಇತಿಹಾಸ. ಯಲ್ಲಮ್ಮ ಗುಡ್ಡದಲ್ಲಿರುವ ಈ ದೇವಸ್ಥಾನವು ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಇತಿಹಾಸಕಾರರ ಪ್ರಕಾರ, ದೇವಾಲಯದ ನಿರ್ಮಾಣವು ಸುಮಾರು 12ನೇ ಶತಮಾನದಲ್ಲಿ ನಡೆದಿದ್ದು, ವಿಜಯನಗರ ಹಾಗೂ ಸ್ಥಳೀಯ ರಾಜರ ಆಶ್ರಯದಲ್ಲಿ ಅಭಿವೃದ್ಧಿಯಾಯಿತು. ದೇವಾಲಯದ ಶಿಲ್ಪಕಲೆ ದಕ್ಷಿಣ ಭಾರತೀಯ ಶೈಲಿಯನ್ನು ತೋರಿಸುತ್ತದೆ. ಚೆರ್ರಿ ಹೂವು ಜಾತ್ರೆ ಮತ್ತು ಆಚರಣೆಗಳು. ಪ್ರತಿವರ್ಷ ಮಾರ್ಗಶಿರ ಮತ್ತು ಚೈತ್ರ ಮಾಸಗಳಲ್ಲಿ ಭವ್ಯ ಜಾತ್ರೆಗಳು ನಡೆಯುತ್ತವೆ. ಲಕ್ಷಾಂತರ ಭಕ್ತರು ಯಲ್ಲಮ್ಮ ಗುಡ್ಡಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸುತ್ತಾರೆ. ವಿಶೇಷವಾಗಿ ಮಹಿಳೆಯರು ಯಲ್ಲಮ್ಮ ತಾಯಿಯನ್ನು ಕುಟುಂಬದ ರಕ್ಷಕಿ ಎಂದು ಭಜಿಸುತ್ತಾರೆ. ಮೂಲಿಕೆ. ಸಾಮಾಜಿಕ ಮಹತ್ವ. ಯಲ್ಲಮ್ಮ ತಾಯಿ ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ರಕ್ಷಣೆ ನೀಡುವ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ. ಇತಿಹಾಸದಲ್ಲಿ ದೇವದಾಸಿ ಪದ್ಧತಿಯೊಂದಿಗೂ ಈ ಕ್ಷೇತ್ರಕ್ಕೆ ಸಂಬಂಧವಿತ್ತು, ಆದರೆ ಈಗ ಆ ಪದ್ಧತಿ ನಿಷೇಧಿಸಲಾಗಿದೆ. ರೌಂಡ್ ಪುಷ್ಪಿನ್ ಸ್ಥಳ ಮಾಹಿತಿ. ಜಿಲ್ಲೆ, ಬೆಳಗಾವಿ. ಸಮೀಪದ ನಗರ, ಸೌದತ್ತಿ. ಹತ್ತಿರದ ರೈಲು ನಿಲ್ದಾಣ, ಬೆಳಗಾವಿ. ಹತ್ತಿರದ ವಿಮಾನ ನಿಲ್ದಾಣ, ಬೆಳಗಾವಿ. ಸೌದತ್ತಿ ಯಲ್ಲಮ್ಮ ದೇವಸ್ಥಾನವು ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿ ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಕೇಂದ್ರವಾಗಿದೆ.